ಸ್ವಚಿಕಿತ್ಸೆ ಅಂದ್ರೆ ಸೆಲ್ಫ್ ಟ್ರೀಟ್ಮೆಂಟ್, ನಾವೇ ಡಾಕ್ಟರ್ ಆಗಿ ನಮಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಅದು ಅಷ್ಟೊಂದು ಒಳ್ಳೇದಲ್ಲ. ನೀವಾಗಿ ಕೇಳಿ ತಗೊಂಡಿರ್ತೀರಿ, ಮೆಡಿಕಲ್ ಶಾಪ್ ಅಲ್ಲಿ ಕೇಳಿ ತಗೊಂಡಿರ್ತೀರಿ, ಸ್ನೇಹಿತರ ಬಗ್ಗೆ ಕೇಳಿ ತಗೊಂಡಿರ್ತೀರಿ, ವೈದ್ಯರ ಕಡೆ ಹೋಗಿ ಸಲಹೆ ತೆಗೆದುಕೊಳ್ಳ ತಗೊಂಡಿರ್ತೀರಿ, ಇನ್ನು ಕೆಲವರು ಈ ಸೋಷಿಯಲ್ ಮೀಡಿಯಾಗಳ ಮೂಲಕ ಕೂಡ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಸೊ ಈಗ ಮುಖ್ಯವಾಗಿ ವೈದ್ಯರು ಒಂದು ಉಪಯೋಗಿಸುವಂತ ಕೆಲವು ಔಷಧಿಗಳು ಇರ್ತವೆ. ಈ ಹೆಸರುಗಳನ್ನ ಹೇಳ್ತೇನೆ. ಈಗ ಹೇರ್ ಲಾಸ್ ಇದೆ, ಪ್ರೋಗ್ರೆಸಿವ್ ಆಗ್ತಾ ಇದೆ ಅಂದ್ರೆ ಹೇರ್ ಲಾಸ್ ನಮ್ಮ ಬೋಳುತನ ಮುಂದುವರಿತಾನೆ ಇದೆ ಅಥವಾ ಈ ಲೈನ್ ಹಿಂದೆ ಹೋಗ್ತಾನೆ ಇದೆ, ಜಡೆ ಉದ್ದ ಕಡಿಮೆ ಆಗ್ತಾನೆ ಇದೆ ಅಂದಾಗ ಅದಕ್ಕೆ ಒಂದು ಪರಿಣಾಮಕಾರಿ ಹಾಗೂ ಒಂದು ವ್ಯವಸ್ಥಿತವಾದ ಒಂದು ಚಿಕಿತ್ಸೆ ಬೇಕಾಗ್ತದೆ. ಈ ಚಿಕಿತ್ಸೆಗಳು ಔಷಧಿಯಿಂದ ಹಿಡಿದು ನುಂಗುವ ಔಷಧಿಗಳು, ಹಚ್ಚುವ ಔಷಧಿಗಳಿಂದ ಹಿಡಿದು, ಲೇಸರ್ ಇಂದ ಹಿಡಿದು ಕೊನೆಯದಾಗಿ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕಸಿ ಮಾಡೋದು, ಬೇರೆ ಕಡೆ ಕೂದಲನ್ನು ತೆಗೆದ ಕೂದಲು ಹಿಂದೆ ಕೂಡ ಹಾಕುವಂತ ಸರ್ಜರಿ ಅಥವಾ ಆಪರೇಷನ್ ಶಸ್ತ್ರಚಿಕಿತ್ಸೆವರೆಗೂ ಇರ್ತವೆ. ಬಹಳ ಜನ, ಹೆಚ್ಚಿನ ಜನಕ್ಕೆ ಈ ಒಂದು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಆಗೋ ಚಾನ್ಸ್ ಕಡಿಮೆ, ಯಾಕಂದ್ರೆ ಅದು ಕೊನೆಯ ಸ್ಟೇಜ್. ಅದು ಆ ಸ್ಟೇಜಿಗೆ ಹೋಗದೇನೆ ಮುಂಚೆನೆ ನಾವು ಕೆಲವೊಂದು ಮುಂಜಾಗ್ರತೆಗಳನ್ನ, ಸರಿಯಾದ ಚಿಕಿತ್ಸೆಗಳನ್ನ ತೆಗೆದುಕೊಂಡ್ರೆ ಇದು ಆಗೇ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಲೀಂ ಜಮಾದಾರ್, ಡಾಕ್ಟರ್ ಜಮಾದಾರ್ ಸ್ಕಿನ್ ಕೇರ್ ಕ್ಲಿನಿಕ್, ಕೆಸಿ ರಾಣಿ ರೋಡ್, ಗದಗ್. ಚಿಕಿತ್ಸೆಯ ಬಗ್ಗೆ ಒಂದು ಪ್ಲಾನ್ ಮಾಡಬೇಕಾಗುತ್ತೆ. ಚಿಕಿತ್ಸೆ ತಗೊಳ್ಳೇಬೇಕು. ಸುಮ್ಮನೆ ಕೂದಲು ಉದುರಿದು ಚಿಂತೆ ಬೇಡ, 100ಕ್ಕಿಂತ ಕಡಿಮೆ ಕೂದಲು ಉದುರಿದು ಚಿಂತೆ ಬೇಡ, 50 ಉದುರ್ತಾವ, 60 ಉದುರ್ತಾವ, ಏನ್ ಮಾಡೋದು? ಎಲ್ಲಾನು ವಾಪಸ್ ಬರ್. ಪ್ರಕೃತಿ ನಮ್ ಪರವಾಗಿರೋದು. ಕೂದಲು ಹುಟ್ಟಿಸೋದು, ಕೂದಲನ್ನು ಬೆಳೆಸೋದು ನಮ್ ಪ್ರಕೃತಿನೇ, ಅದು ನಮ್ ಪರವಾಗಿರುತ್ತೆ. ಈಗ ನಾ ಹೇಳಿದ ಹಾಗೆ ಕೆಲವೊಂದು ರೋಗಗಳು ಹಾಗೂ ಕೆಲವೊಂದು ಔಷಧಿಗಳು ಮಾತ್ರ ಇದ್ರ ಮೇಲೆ ಪರಿಣಾಮ ಬೀರೋದು. ಮುಂದಿನೆಲ್ಲ ಪರಿಣಾಮ ನಮ್ಮ ಜೆನೆಟಿಕ್ಸ್, ವಂಶಾವಳಿ ಮತ್ತು ನಮ್ಮ ಹಾರ್ಮೋನ್ಗಳು ನಮ್ಮ ದೇಹದ ಬೆಳವಣಿಗೆಯ ಹಾಗೂ ನಮ್ಮ ಜೀವನದ ವಿವಿಧ ಹಂತಗಳಲ್ಲಿ ವಿವಿಧ ಒಂದು ರೀತಿಯಲ್ಲಿ ಪರಿಣಾಮಗಳನ್ನು ಬೀರ್ತವೆ. ಆವಾಗ ಬಾಲ್ಡ್ನೆಸ್ ಅಥವಾ ಬೋಳು ತಲೆ ಉಂಟಾದರೆ, ಪುರುಷರು ಹಾಗೂ ಸ್ತ್ರೀಯರು ಬೋಳು ತಲೆ ಉಂಟಾದ್ರೆ ನಾವು ಅವಾಗ ವೈದ್ಯರ ಕಡೆ ಹೋಗ್ಬೇಕ ಒಂದು ಅವಶ್ಯಕತೆ ಬರುತ್ತದೆ. ಕೂದಲು ಉದುರು ಒಂದು ಕೊನೆಯ ಕಾರಣ ಅಂದ್ರೆ ಕೆಲವರಿಗೆ ಪ್ಯಾಚಿ ಹೇರ್ ಲಾಸ್, ರೌಂಡ್ ಆಗುತ್ತೆ. ಅದಕ್ಕೆ ಜನ ಈ ಸಾಮಾನ್ಯ ಭಾಷೆಯಲ್ಲಿ ತಿಕ್ಕಳಿ ಆಗೈತಿ, ಒಳಗ್ ಹುಳ ತಿಂತೈತಿ ಅಂತೆಲ್ಲ ಒಂದು ಕೆಲವು ಮಾತಾಡೋ ಸಾಧ್ಯತೆ ಇರುತ್ತೆ. ರೌಂಡ್ ಕೆಲವೊಂದು ಪ್ಲೇಸ್ ಅಲ್ಲಿ ಮಾತ್ರ ಅದು ಕೂದಲು ಸಂಪೂರ್ಣವಾಗಿ ಅಲ್ಲಿಂದ ಬೋಳಾಗಿ ಪರಿವರ್ತನೆ ಹೊಂದಿರ್ತದೆ. ಇದರಲ್ಲಿ ಈ ಚರ್ಮದ ಒಳಗೆ ಒಂದು ಹುಳ ಇದ್ದು ಈ ಬೇರನ್ನು ಅದು ತಿಂದು ಈ ಕೂದಲು ಹೋಗಕತ್ತತೆ ಅಂತ ಒಂದು ಕೆಲವು ನಮ್ಮ ಕಡೆ ಮಾತುಗಳು ಇರ್ತವೆ. ಇಲ್ಲ, ಮನುಷ್ಯನ ಚರ್ಮದ ಒಳಗೆ ಯಾವುದೇ ಹುಳಗಳು ವಾಸ ಮಾಡಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಮೂಢನಂಬಿಕೆ. ಹಿಂದಿನ ಜನ ಇರಬಹುದು ಅಂತ ಈ ತರ ಒಂದು ತಿಳ್ಕೊಂಡಿದ್ರು. ಅದಕ್ಕೆ ಏನೋ ತಿಕ್ಕೋದು, ಮೆಣಸಿನ್ಕಾಯಿ ತಿಕ್ಕೋದು ಎಲ್ಲ ಮಾಡ್ತಿದ್ರು. ಅದು ಕೂಡ ಒಂದು ಕಾರಣ. ಅದು ಕೂಡ ಒಂದು ಕೂದಲು ಉದುರಲು ಕಾರಣ. ಅದು ಒಂದೇ ಪ್ಯಾಚ್ ಇರ್ಬೋದು ಅಥವಾ ಇಡೀ ತಲೆಯನ್ನೇ ಆವರಿಸಬಹುದು. ಅದು ನಮ್ಮದೇ ಆದ ಕೆಲವೊಂದ್ಸರಿ ನಮ್ಮದೇ ಆದ ಬಿಳಿ ರಕ್ತ ಕಣಗಳು ನಮ್ಮದೇ ಒಂದು ಬೇರುಗಳನ್ನು ಅಟ್ಯಾಕ್ ಮಾಡಿ, ಅದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತಾರೆ, ಆ ತರ ಒಂದು ಹೇರ್ ಲಾಸ್, ಅದು ಒಂದು ಟೈಪ್ ಅಲರ್ಜಿ, ಹೇರ್ ಲಾಸ್ ಆಗಲು ಸಾಧ್ಯ ಇರ್ತದೆ. ಈಗ ಕೂದಲು ಉದುರಲು ಅಥವಾ ಬೋಳಾಗಲು ಇಷ್ಟೊಂದು ಕಾರಣಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ಸ್ಟೆಪ್, ಮುಂದಿನ ಹೆಜ್ಜೆ ಯಾವಾಗಲೂ ಚಿಕಿತ್ಸೆಯನ್ನ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆ ಅಂತ ನಾವು ಯಾವಾಗಲೂ ತಿಳ್ಕೋಬೇಕು. ಚಿಕಿತ್ಸೆ ಯಾವಾಗಲೂ ನಾವೇ ಮಾಡಿಕೊಳ್ಳೋದಲ್ಲ. ಈಗ ನಿಮ್ಗೊಂದು ಕಾರ್ ರಿಪೇರಿಗೆ ಬಂದ್ರೆ ನೀವೇ ರಿಪೇರಿ ಮಾಡೋದಿಲ್ಲ. ಹವಾ ಕಡಿಮೆ ಆದ್ರೆ, ಏರ್ ಕಡಿಮೆ ಆದ್ರೆ ನೀವು ಮಾಡ್ಕೋಬಹುದು. ರಿಪೇರಿಗೆ ಬಂದ್ರೆ ಎಂಜಿನ್, ಅದನ್ನ ನಾವು ಮೆಕ್ಯಾನಿಕ್ ಕಡೆನೆ ಕೊಡ್ಬೇಕಾಗ್ತದೆ. ಹಾಗೇನೆ ಈ ಕೆಲವೊಂದು ಚಿಕಿತ್ಸೆಗಳನ್ನ ನಾವೇ ಮಾಡ್ಕೊಳ್ಳೋದು ತಪ್ಪಾಗ್ಬಿಡುತ್ತದೆ. ಕೆಲವೊಂದ್ ಕಡೆ ಅದು ಕೆಲವ್ರಿಗೆ ಉಪಯೋಗ ಆಗ್ಬಿಟ್ಟಿರ್ತದೆ, ಕೆಲವೊಂದು ಮೆಡಿಸಿನ್ಗಳು ತಾವೇ ತಗೊಂಡು ವರ್ಕ್ ಆಗಕ್ ಸಾಧ್ಯ ಇರ್ತದೆ. ಆ ತರ ಕರೆಕ್ಟ್ ಆಗಿ ಒಂದು ಸ್ಟೆಪ್ ವೈಸ್ ಆಗಿ ಹಾಗೂ ಪರಿಣಾಮಕಾರಿ ಆದ ಹಾಗೂ ಬಹಳ ದಿನ ಒಳಗೆ ನಿಮ್ಮ ತಲೆ ಮೇಲೆ ಕೂದಲು ಉಳಿಯುವಂತ ಒಂದು ಚಿಕಿತ್ಸೆ ಬೇಕು ಅಂದ್ರೆ ಅದಕ್ಕೊಂದು ವೈದ್ಯರ ಸಲಹೆ ಹಾಗೂ ಒಂದು ಕಂಟಿನ್ಯೂಟಿ ಅನ್ನೋದು ಬಹಳ ಬೇಕಾಗ್ತದೆ. ಯಾವುದೇ ಔಷಧಿಗಳನ್ನು ನಾವು ಬಳಸ್ತಾ ಹೋದಾಗ ಅದರಲ್ಲಿ 2 ಸಾಧ್ಯತೆ ಇರ್ತದೆ. ಒಂದು,
ಔಷಧಿಗಳನ್ನ ಕಂಟಿನ್ಯೂಸ್ ಆಗಿ ನಾವು ಬಳಸಿದಾಗ ಅದರ ಪರಿಣಾಮ ಮುಂದೆ ಕಡಿಮೆ ಆಗುವ ಚಾನ್ಸ್ ಇರ್ತದೆ, ಕೆಲವೊಂದು ಅಡ್ಡ ಪರಿಣಾಮಗಳು ಏನು ಸೈಡ್ ಎಫೆಕ್ಟ್ಸ್ ಅಂತೀವಿ ಈ ಎರಡೂ ಸಾಧ್ಯತೆಗಳು ಇರ್ತವೆ. ಕೆಲವೊಂದು ಮೆಡಿಸಿನ್ಗಳಿಗೆ ಈ ಸಾಧ್ಯತೆಗಳು ಕಡಿಮೆ, ಕೆಲವೊಂದು ಔಷಧಿಗಳಿಗೆ ಈ ಸಾಧ್ಯತೆಗಳು ಜಾಸ್ತಿ. ಕೆಲವರಿಗೆ ವರ್ಷಗಟ್ಟಲೆ ತಗೊಂಡ್ಮೇಲೆ ಅಡ್ಡ ಪರಿಣಾಮಗಳು, ಕೆಲವರಿಗೆ ಕೆಲವೇ ದಿವಸಕ್ಕೆ ಅಡ್ಡ ಪರಿಣಾಮಗಳು. ಇವೆಲ್ಲ ಮನುಷ್ಯನ ವಿವಿಧ ಪ್ರಕೃತಿ. ಅದು ಪ್ರಕೃತಿ, ಕೆಲವರಿಗೆ ಆ ತರ ಆರೋಗ್ಯ, ಕೆಲವರಿಗೆ ಈ ತರ ಆರೋಗ್ಯ, ಒಂದು ಪ್ರಕೃತಿ ದತ್ತವಾಗಿನ ಬಂದಿರುವಂತ. ಮುಖ್ಯವಾಗಿ ನಮಗೆ ಹೇರ್ ಲಾಸ್ ಇದೆಯಾ ಅಂತ ಯಾವಾಗಲೂ ನಿಮಗೆ ನಿಮ್ಮ ವೈದ್ಯರು ಪರೀಕ್ಷೆ ಮಾಡ್ತಾರೆ. ಅವಾಗ ಅವ್ರು ನಿಮ್ಗೆ ಹೇಳ್ಬೋದು ಇದು ಹೇರ್ ಲಾಸ್ ಅಲ್ಲ, ಹೇರ್ ಫಾಲ್ ಇದೆ, ಇದಕ್ಕೇನು ಹೆಚ್ಚಿನ ಚಿಕಿತ್ಸೆ ಬೇಡ ಅಂತ ಅನ್ಬೋದು. ಅವಾಗ ನಾವು ಅದನ್ನ ಪಾಲಿಸ್ಬೇಕಾಗುತ್ತೆ. ಈಗ ಹೇರ್ ಲಾಸ್ ಇದೆ, ಪ್ರೋಗ್ರೆಸಿವ್ ಆಗ್ತಾ ಇದೆ ಅಂದ್ರೆ ಹೇರ್ ಲಾಸ್ ನಮ್ಮ ಬೋಳುತನ ಮುಂದುವರಿತಾನೆ ಇದೆ ಅಥವಾ ಈ ಲೈನ್ ಹಿಂದೆ ಹೋಗ್ತಾನೆ ಇದೆ, ಜಡೆ ಉದ್ದ ಕಡಿಮೆ ಆಗ್ತಾನೆ ಇದೆ ಅಂದಾಗ ಅದಕ್ಕೆ ಒಂದು ಪರಿಣಾಮಕಾರಿ ಹಾಗೂ ಒಂದು ವ್ಯವಸ್ಥಿತವಾದ ಒಂದು ಚಿಕಿತ್ಸೆ ಬೇಕಾಗ್ತದೆ. ಈ ಚಿಕಿತ್ಸೆಗಳು ಔಷಧಿಯಿಂದ ಹಿಡಿದು, ನುಂಗುವ ಔಷಧಿಗಳು, ಹಚ್ಚುವ ಔಷಧಿಗಳಿಂದ ಹಿಡಿದು, ಲೇಸರ್ ಇಂದ ಹಿಡಿದು, ಕೊನೆಯದಾಗಿ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕಸಿ ಮಾಡೋದು, ಬೇರೆ ಕಡೆ ಕೂದಲನ್ನು ತೆಗೆದ ಕೂದಲು ಹಿಂದೆ ಏರ್ಕೊಡಂತ ಹಾಕುವಂತ ಸರ್ಜರಿ ಅಥವಾ ಆಪರೇಷನ್, ಶಸ್ತ್ರಚಿಕಿತ್ಸೆವರೆಗೂ ಇರ್ತವೆ. ಬಹಳ ಹೆಚ್ಚಿನ ಜನಕ್ಕೆ ಈ ಒಂದು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಆಗೋ ಚಾನ್ಸ್ ಕಡಿಮೆ. ಯಾಕಂದ್ರೆ ಅದು ಕೊನೆಯ ಸ್ಟೇಜ್. ಅದು ಆ ಸ್ಟೇಜಿಗೆ ಹೋಗದೇನೆ ಮುಂಚೆನೆ ನಾವು ಕೆಲವೊಂದು ಮುಂಜಾಗರೂಕತೆಗಳನ್ನ, ಸರಿಯಾದ ಚಿಕಿತ್ಸೆಗಳನ್ನ ತೆಗೆದುಕೊಂಡ್ರೆ ಇದು ಆಗೇ ಆಗುತ್ತೆ. ಎಲ್ಲರಿಗೂ ಈ ಚಿಕಿತ್ಸೆ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ. ಎಲ್ಲರೂ ಒಂದಿಲ್ಲ ಒಂದು ಚಿಕಿತ್ಸೆಗಳನ್ನ ಎಲ್ಲರೂ ಒಂದು ಪ್ರಯತ್ನ ಮಾಡೇ ಇರ್ತಾರೆ. ನೀವಾಗಿ ಕೇಳಿ ತಗೊಂಡಿರ್ತೀರಿ, ಮೆಡಿಕಲ್ ಶಾಪ್ ಅಲ್ಲಿ ಕೇಳಿ ತಗೊಂಡಿರ್ತೀರಿ, ಸ್ನೇಹಿತರ ಬಗ್ಗೆ ಕೇಳಿ ತಗೊಂಡಿರ್ತೀರಿ, ವೈದ್ಯರ ಕಡೆ ಹೋಗಿ ಸಲಹೆ ತೆಗೆದುಕೊಳ್ಳ ತಗೊಂಡಿರ್ತೀರಿ. ಇನ್ನು ಕೆಲವರು ಈ ಸೋಷಿಯಲ್ ಮೀಡಿಯಾಗಳ ಮೂಲಕ ಕೂಡ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಆದ್ರೆ ನಮ್ ಸಲಹೆ ಏನಂದ್ರೆ ಒಬ್ಬ ಈ ಕರೆಕ್ಟ್ ಆಗಿರೋ ಒಂದು ವೈದ್ಯರ ಹತ್ರ ಹೋಗಿ ನಿಮ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಒಳ್ಳೇದು. ಸ್ವಚಿಕಿತ್ಸೆ ಅಂದ್ರೆ ಸೆಲ್ಫ್ ಟ್ರೀಟ್ಮೆಂಟ್, ನಾವೇ ಡಾಕ್ಟರ್ ಆಗಿ ನಮಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಅದು ಅಷ್ಟೊಂದು ಒಳ್ಳೇದಲ್ಲ, ಕೆಲವೊಮ್ಮೆ ಹಾನಿಕರ ಕೂಡ ಆಗಲು ಸಾಧ್ಯ ಇರುತ್ತೆ. ಸೊ ಈಗ ಮುಖ್ಯವಾಗಿ ವೈದ್ಯರು ಒಂದು ಉಪಯೋಗಿಸುವಂತ ಕೆಲವು ಔಷಧಿಗಳು ಇರ್ತವೆ. ಈ ಹೆಸರುಗಳನ್ನ ಹೇಳ್ತೇನೆ, ಆದ್ರೆ ಇದು ನಾನು ನಿಮಗೆ ಬರೆದು ಕೊಡುವ ಚಿಕಿತ್ಸೆ ಅಲ್ಲ. ಈ ಔಷಧಿಗಳು ಈ ತರನಾಗಿ ವೈದ್ಯರು ಉಪಯೋಗಿಸ್ತಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ.